ಶಾಸಕರ ಟ್ರೆಂಡಿಂಗ್ ನಡೀತಿದೆ ಅಂತ ನನಗೇನು ಅನಿಸ್ತಿಲ್ಲ. ಶಾಸಕರ ಟ್ರೆಂಡಿಂಗ್ ನಡೆಯುವುದಕ್ಕೆ ಅವಕಾಶವೂ ಕೂಡ ಇಲ್ಲ. ಕಾಶಪ್ಪನವರ ಹೇಳಿಕೆ ಗಮನಿಸಿದ್ರೆ ಆದ್ರೀಗ ಟ್ರೆಂಡಿಂಗ್ ನಡೀತಿಲ್ಲ. ಶಾಸಕರ ಟ್ರೆಂಡಿಂಗ್ ನಡೀತಿದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಶಾಸಕರ ಟ್ರೇಡಿಂಗ್ ನಡೆಯುವುದಕ್ಕೆ ಅವಕಾಶವೂ ಕೂಡ ಇಲ್ಲ. ಕಾಶಪ್ಪನವರ ಹೇಳಿಕೆ ಗಮನಿಸಿದೆ ಆದ್ರೀಗ ಟ್ರೇಡಿಂಗ್ ನಡೀತಿಲ್ಲ. ನಮ್ಮ ಸರ್ಕಾರ ಭದ್ರವಾಗಿ ಇರುತ್ತದೆ. ವಾಸ್ತವಾಂಶ ಚರ್ಚೆಯನ್ನ ಮಾಡಿ ಇಮ್ಯಾಜಿನೇಷನ್ ವಿಚಾರಗಳು, ಕನಸಿನ ಗೋಪುರಗಳ ಬಗ್ಗೆ ಮಾತನಾಡಲ್ಲ. ಸಚಿವ ಎಚ್.ಕೆ. ಪಾಟೀಲ್ ಅವರು ಈ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಾರಿ ದೊಡ್ಡ ಬೆಳವಣಿಗೆಗಳು ನಡೀತಾ ಇರುವಂತಹ ಈ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿಕೆಗಳನ್ನ, ತಮ್ಮ ತಮ್ಮ ಅನಿಸಿಕೆಗಳನ್ನ ನೀಡ್ತಾ ಇದ್ದಾರೆ. ಶಾಸಕರ ಟ್ರೇಡಿಂಗ್ ನಡೀತಾ ಇದೆ ಅಂತ ನನ್ಗೇನು ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಎಚ್.ಕೆ. ಪಾಟೀಲ್ ರವರು ಹೇಳಿದ್ದಾರೆ. ಶಾಸಕರ ಟ್ರೇಡಿಂಗ್ ನಡೆಯುವುದಕ್ಕೆ ಅವಕಾಶವೂ ಕೂಡ ಇಲ್ಲ. ಕಾಶಪ್ಪನವರ ಹೇಳಿಕೆಯನ್ನ ಗಮನದಲ್ಲಿ ಇಟ್ಕೊಂಡು ಕೇಳಿದೆ ನಾನು. ಆದ್ರೆ ಟ್ರೇಡಿಂಗ್ ಏನ್ ನಡೀತಾ ಇಲ್ಲ, ನಂಗೇನು ಹಂಗ ಅನ್ನಿಸ್ತಾ ಇಲ್ಲ. ನಮ್ಮ ಸರ್ಕಾರ ಭದ್ರವಾಗಿ ಉಳಿಯುತ್ತೆ, ಕನ್ಸು ಕಾಣಬಾರ್ದು, ಇಮ್ಯಾಜಿನೇಷನ್ ಗೋಪುರಗಳು ಯಾವುದೂ ಕೂಡ ಮಾತಿಗೆ ಅಥವಾ ಸತ್ಯಾಂಶಕ್ಕೆ ದೂರವಾಗಿರುವುದು ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಆದ್ರಿಂದ ಯಾವ ಕೇವಲ ಊಹಾಪೋಹನು ಅವು ಸಾರ್ವಜನಿಕ ಅಲ್ಲ, ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಊಹಾಪೋಹ, ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು ಯಾಕೆ ಅವನು ಮಾತಾಡಿದ್ರೆ ಏನು ಉಪಯೋಗ? ಮಾಧ್ಯಮದಲ್ಲಿ ಅನವಶ್ಯಕ ಏನೇನೋ ಸೃಷ್ಟಿ ಅಂಥೇಳಿ ಆಗುತ್ತೆ. ನಾಳೆ ನೀವು ನಿಮ್ಮ ಜೊತೆಗೆ ಮಾತಾಡಿದ್ರೆ ನಮಗೆ ಎಲ್ಲರಿಗೂ ಜನ ಮೆಚ್ಚೋದಿಲ್ಲ. ಆದ್ದರಿಂದ ಯಾವ ಕೇವಲ ಊಹಾಪೋಹನು ಅವು ಸಾರ್ವಜನಿಕರಿಗೆ ಸುದ್ದಿ ಆಗೋದು ಬೇಡ. ಅಲ್ಲ, ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಊಹಾಪೋಹ, ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು ಯಾಕೆ ಅವನು ಮಾತಾಡಿದ್ರೆ ಏನು ಉಪಯೋಗ? ಮಾಧ್ಯಮದಲ್ಲಿ ಅನವಶ್ಯಕ ಏನೇನೋ ಸೃಷ್ಟಿ ಅಂಥೇಳಿ ಆಗುತ್ತೆ. ನಾಳೆ ನೀವು ನಿಮ್ಮ ಜೊತೆಗೆ ಮಾತಾಡಿದ್ರೆ ನಮಗೆ ಎಲ್ಲರಿಗೂ ಜನ ಮೆಚ್ಚೋದಿಲ್ಲ. ಆದ್ದರಿಂದ ಯಾವ ಕೇವಲ ಊಹಾಪೋಹನು ಅವು ಸಾರ್ವಜನಿಕರಿಗೆ ಸುದ್ದಿ ಆಗೋದು ಬೇಡ. ಅಲ್ಲ, ವಾಸ್ತವಾಂಶ ಏನದ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವೆಲ್ಲ ಊಹಾಪೋಹ, ಇಮ್ಯಾಜಿನರಿ ಥಿಂಗ್ಸ್, ಕನಸಿನ ಗೋಪುರಗಳು ಯಾಕೆ ಅವನು ಮಾತಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.